ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯಿಂದ ಹುಟ್ಟುಹಬ್ಬ ಎಲ್ಲರೂ ಮಾಡ್ಕೋತಾರೆ. ಆ ಹುಟ್ಟುಹಬ್ಬ ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ನಾವು ನಮ್ಮ ಎಲ್ಲ ಏನು ಕರವೇ ಸ್ವಾಭಿಮಾನಿ ಸೇನೆ ತಂಡ ಒಂದು ತೀರ್ಮಾನ ಮಾಡಿ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನವನ್ನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಅನುರಾಧ ಮೇಡಮ್ ಅವರು ಏನು ಸರ್ಕಾರಿ ಶಾಲೆ ನಶಿಸಿ ಹೋಗ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ, ನಾವು ಇದ್ರ ಬಗ್ಗೆ ಒಂದು ಎಲ್ಲ ಹೋರಾಟ ಮಾಡ್ತೀವಿ. ನಾಡು ನುಡಿ ವಿಚಾರ ಜಲವಂತ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡ್ತೀವಿ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತೇನು IAS IPS IAS ಅಧಿಕಾರಿಗಳಿದ್ದಾರೆ, ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿದ್ದಾರೆ. ಆದರೆ ಇವತ್ತು ಇಂಥ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ. ಇದ್ರ ಬಗ್ಗೆ ಕರವೇ ಸ್ವಾಭಿಮಾನಿ ಸೇನೆ ತಂಡ ಇಡೀ ರಾಜ್ಯದ ಉದ್ದಗಲಕ್ಕೂ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಹಾಗೂ ಸರ್ಕಾರಿ ಶಾಲೆಗೆ ಸೇರಿಸಿ, ಕನ್ನಡ ಶಾಲೆಗೆ ಸೇರಿಸಿ, ಕನ್ನಡ ಮಾಧ್ಯಮಕ್ಕೆ ಸೇರಿಸಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಸಾರ್ವಭೌಮ ಅನ್ನೋ ನಿಟ್ಟಿನಲ್ಲಿ ಒಂದು ಹಮ್ಮಿಕೊಂಡಿವಿ. ಅದರ ಜೊತೆಗೆ ಎಲ್ಲಿ ನೋಡ್ತಾ ಇದ್ದೀನಿ ನೀವು, ಸುಮಾರು 40-50 ವರ್ಷಗಳಿಂದ ಏನು ಮೊದಲು ಕಟ್ಟಿದ್ರು ಆ ಶಾಲೆಗಳೆಲ್ಲ ಶಿಥಿಲಗೊಂಡಿದ್ದಾವೆ. ಅವ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಎಲ್ಲಿ ಶಿಥಿಲಗೊಂಡಿದ್ದಾವೆ ಆ ಶಾಲೆಗಳನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಾವೇ ಅದಕ್ಕೆ ಸುಣ್ಣ ಬಣ್ಣ ಮಾಡುವಂಥ ಕೆಲಸವನ್ನು ಕರವೇ ಸ್ವಾಭಿಮಾನಿ ಸೇನೆ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಇವತ್ತು ಅದನ್ನು ತಮ್ಮ ಮಾಧ್ಯಮದಲ್ಲಿ ನಮ್ಮ ಕಚೇರಿಯಲ್ಲಿ ಘೋಷಣೆ ಮಾಡ್ತೀವಿ. ಧನ್ಯವಾದಗಳು. ಇವತ್ತು ನಮ್ಮ ಅಜೆಂಡಾ ಇವತ್ತು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ, ಸರ್ಕಾರಿ ಶಾಲೆ ಮುಚ್ಚುತ್ತಾ ಇದ್ದಾವೆ, ಇದ್ರ ಬಗ್ಗೆ ಸರ್ಕಾರದ ಕಿವಿ ಹಿಂಡಬೇಕು. ಇದೇ ನಮ್ಮ ದೊಡ್ಡ ಅಜೆಂಡವಾಗಿದೆ. ಹಾಗಾಗಿ ಏನೇನು ಶಿಥಿಲಗೊಂಡಿದ್ದಾವೆ ಆ ಶಾಲೆಗಳನ್ನೆಲ್ಲ ಸರಿಪಡಿಸ್ಬೇಕು. ಸರ್ಕಾರ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಿ. ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಲ್ಲ ನೀವು, ಇದ್ರ ಬಗ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಸರ್ಕಾರಿ ಶಾಲೆ ಮುಚ್ಚುತ್ತಾ ಇದ್ದಾವೆ, ನಿಮ್ಮ ಮಕ್ಕಳೆಲ್ಲ ಕನ್ನಡ ಶಾಲೆಗೆ ಸೇರಿಸಿ. ಯಾಕೆ ಅಂದರೆ ಕೆಲವೆಲ್ಲ ದೊಡ್ಡ ಮಿನಿಸ್ಟ್ರುಗಳು, ದೊಡ್ಡ ಬಲಾಢ್ಯರು ಕೆಲವೆಲ್ಲ ಖಾಸಗಿ ಶಾಲೆಯನ್ನು ತೆಗೆದುಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ನಿಮ್ಮಿಂದನೇ ಇದು ಬದಲಾಗಬೇಕು ಅನ್ನೋದು ನಮ್ಮ ಅಜೆಂಡಾ ಆಗಿದೆ. ನಮ್ಮ ಅಭಿಯಾನ ಶುರುವಾಗ್ತಾ ಇದೆ ಇಲ್ಲಿಂದ.